ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ನಮಗೆಲ್ಲರಿಗೂ ಸಮಾನತೆ ಸ್ವಾತಂತ್ರ್ಯವನ್ನು ಕೊಟ್ಟು ಎಲ್ಲರೂ ಸಹಬಾಳ್ವೆಯಿಂದ ಬಾಳಬೇಕೆಂದು ಸಂದೇಶ ನೀಡಿದ ಮಹಾನ್ ವ್ಯಕ್ತಿ ಎಂದು ತಹಶೀಲ್ದಾರ್ ಮಂಜುನಾಥ್ ಹೇಳಿದರು. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನಲ್ಲಿ ಮಾತನಾಡಿದ ಅವರು ಪಟ್ಟಣದ ಗುರುಭವನದಲ್ಲಿ ಏರ್ಪಡಿಸಿದ್ದ ಕೊರಟಗೆರೆ ದಲಿತ ಸಂಘರ್ಷ ಸಮಿತಿಯಿಂದ ಅಂಬೇಡ್ಕರ್ ಅವರ ಪರಿನಿರ್ವಾಣ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಮಕ್ಕಳಿಗೆ ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪುರುಷೋತ್ತಮ್ ನಾಯ್ಕ್, ಪೊಲೀಸ್ ಇಲಾಖೆಯ ಎಸ್ಐ ಮಂಜುನಾಥ್ ದಾಸರಹಳ್ಳಿ ಸೇರಿದಂತೆ ಇತರರು ಹಾಜರಿದ್ದರು. ಬಾಬಾ ಸಾಹೇಬರ ಬಗ್ಗೆ ಎಷ್ಟು ಮಾತಾಡಿದ್ರು ಟೈಮ್ ಸಾಕಾಗಲ್ಲ. ಡಾಕ್ಟರ್ ಬಿ.ಆರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವರು ಈಗ ನಾವೆಲ್ಲರೂ ಇಲ್ಲಿ ಕೂತಿದ್ದೀವಲ್ಲ, ಈ ಒಂದು ಸ್ವಾತಂತ್ರ್ಯ, ಈ ಒಂದು ಸಮಾನತೆ ಮತ್ತೆ ಈ ಒಂದು ಧ್ವನಿಯನ್ನ ಕೊಟ್ಟಂತ ದೇವರೇ ಅಂದ್ರೆ ನಾವು ಹೇಳ್ಬೋದು. ಯಾಕೆ ಅಂತಂದ್ರೆ ತಮ್ಮೆಲ್ಲರೂ ಗೊತ್ತಿದೆ, ಈಗಾಗಲೇ ನಮ್ಮ ಮುದುರಂಗಯ್ಯವರು ಹೇಳಿದ್ರು, ಅವರ ಸಮಯದಲ್ಲಿ ಅವರೇನು ಕಷ್ಟಗಳನ್ನ ಅನುಭವಿಸಿದ್ರು, ಎಂತೆಂತ ಕಷ್ಟಗಳಿತ್ತು, ಅಂತ ಒಂದು ಕಷ್ಟಗಳಿಗೆ ದಿನ ನಾವು ಯಾರು ಅನುಭವಿಸೋದಲ್ಲ, ನೋಡ್ತಾನೂ ಇಲ್ಲ, ಅಂದ್ರೆ ನಮ್ಮ ಕಣ್ಣಿಗೂ ಕಾಣಿಸ್ತಿಲ್ಲ. ಅಂತ ಒಂದು ಕಷ್ಟಗಳನ್ನ, ಪಿಡುಗುಗಳನ್ನ ತೊಡೆದು ಹಾಕಿ ಇಡೀ ದೇಶದಲ್ಲಿ ಮಾತ್ರವಲ್ಲ ರಾಷ್ಟ್ರದಲ್ಲೇ ಒಂದು ಮಾದರಿ ಸಂವಿಧಾನವನ್ನು ನೀಡಿದಂತ ಒಬ್ಬ ಮಹಾನ್ ಜ್ಞಾನಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು. ಈಗಾಗಲೇ ಹೇಳ್ತಾ ಇದ್ರು, ನಮ್ಮ ಶಿವರಾಮ ಅವರು ಹೇಳ್ತಿದ್ರು, ಕ್ರಿಕೆಟ್ ಅಂದ್ಕೊಳ್ಳೆ ಸಚಿನ್ ತೆಂಡೂಲ್ಕರ್ ಹೆಂಗ್ ನೆನೆಸ್ಕೋತೀವಿ, ನಮ್ಮ ದೇಶದ ಶ್ರೀಮಂತ ವ್ಯಕ್ತಿ ಅಂದ್ರೆ ಅಂಬಾನಿ ಅಂತ ಹೆಂಗ್ ನೆನೆಸ್ಕೋತೀವಿ, ವಿಶ್ವದಲ್ಲಿಯೇ ವಿಶ್ವಜ್ಞಾನಿ ಅಷ್ಟೇ ಅಲ್ಲ, ಎಲ್ಲ ವಿಶ್ವದಲ್ಲಿ ಅಂದ್ರೆ ಪ್ರಪಂಚದಲ್ಲಿರುವ ಮಾನವ ಕುಲದ ಸಮಾನತೆ ಹಾಗೂ ಸಾಮಾಜಿಕ ನ್ಯಾಯವನ್ನ ಒದಗಿಸಿದಂತ ಅಥವಾ ಹೆಸರನ್ನ ಹೇಳಿದ ಕೂಡಲೇ ನೆನಪಿಗೆ ಬರುವಂತ ಮೊಟ್ಟ ಮೊದಲ ವ್ಯಕ್ತಿನೇ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು. ಕೇವಲ ಒಂದು ಸಮುದಾಯಕ್ಕಷ್ಟೇ ಅಲ್ಲ, ಕೇವಲ ಒಂದು ದೇಶಕ್ಕಷ್ಟೇ ಅಲ್ಲ, ವಿಶ್ವದಲ್ಲಿಯೇ ಯಾರ್ಯಾರು ಧ್ವನಿ ರಹಿತರಿದ್ದಾರೆ, ಧ್ವನಿ ರಹಿತರು ಅಂದ್ರೆ ನಾವು ದಲಿತರು ಅಂತ ಅಷ್ಟೇ ಅಲ್ಲ, ಯಾರ್ಯಾರು ಧ್ವನಿ ಇಲ್ಲ, ಯಾರ್ಯಾರಿಗೆ ಶಕ್ತಿ ಇಲ್ಲ, ಯಾರ್ಯಾರನ್ನ ತುಳಿತಕ್ಕೆ ಒಳಪಟ್ಟಿದ್ರು ಅಂತವರಿಗೆಲ್ಲ ಧ್ವನಿಯಾಗಿ ನಿಂತಿರ್ತಕ್ಕಂಥ ಮಹಾತ್ಮನಿ ನಮ್ಮ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು. ಅವರ ಆಶಯಗಳನ್ನ ನಾವೆಲ್ಲರೂ ಕಾಪಾಡಬೇಕಾಗಿದೆ. ಇಷ್ಟೊಂದು ಹೆಣ್ಮಕ್ಳು ಇದ್ದಾರೆ ಅಂತಂದ್ರೆ ಕಾರಣ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು.